ಎಲ್ಲರೂ ಮಾತಾಡಿದ್ದಾರೆ. ನನಗೊಂದು ಎಲ್ಲೂ ಕ್ಲಿಯರ್ ಆಗಲಿಲ್ಲ, ಮಾರ್ಕೆಟ್ ಬಗ್ಗೆ ಯಾಕೆ ಇವರೆಲ್ಲರೂ ಮಾತಾಡಲಿಲ್ಲ. ಇಲ್ಲಿ ನಮ್ಮಲ್ಲಿ ಕಬ್ಬು ಅಷ್ಟೇ ಬೆಳೆಯೋದನೋ, ಅರಿಶಿನ ಅಷ್ಟೇ ಬೆಳೆಯೋದನೋ, ಉಳಿದ ಬೆಳೆಗಳ ಬಗ್ಗೆ ಯಾಕೆ ಚರ್ಚೆ ಆಗಲಿಲ್ಲ? ಯಾಕಂದರೆ ಮೂಲ ಎಲ್ಲ ರೈತರಿಗೆ ಚರ್ಚೆ ಆಗುವಂಥ ವಿಷಯ ಇಲ್ಲಿ ತೊಗೋಬೇಕಾಗಿತ್ತು, ಚರ್ಚೆ ಆಗಿಲ್ಲ. ಅರಿಶಿನ ಬಗ್ಗೆ ಆಯಿತು, ಮತ್ತು ಮಾರ್ಕೆಟ್ ಬಗ್ಗೆ ಚರ್ಚೆ ಇರಲಿಲ್ಲ ಅಂತಂದ್ರೆ ಒಟ್ಟಿಲ್ಲ. ಇದಕ್ಕೆ ಅವರೇನು ಕ್ಲಿಯರೆನ್ಸ್ ಕೊಡ್ಬೇಕಾದ್ರೆ ನಮ್ಮ ಬೆಳ್ಕೊಡೋರು, ಯಾಕಂದ್ರೆ ಮಾಡಿದವರು ಅಲ್ಲಿ ತಿಂದವರು ಮತ್ತು ಚುನಪ್ಪ ಪೂಜಾರಿ ವರ್ಷದ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. ಇಷ್ಟು ಜನ ರೈತರು ಕೂಡಿದಾಗ ಮಾರ್ಕೆಟ್ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಯಾಕಂದರೆ ರೈತರಿಗೆ ದೊಡ್ಡ ಹೊಡೆತ ಕೊಡುವಂಥದ್ದು ಮಾರ್ಕೆಟ್ ಬಗ್ಗೆ ನಮ್ಮ ಸರ್ಕಾರಗಳಾಗಲಿ ನಾವು ರೈತರಾಗಲಿ ಏನು ಮಾಡಲಿಕ್ಕೆ ಹೊರಟಿದ್ದೀವಿ. ಯಾಕಂದ್ರೆ ನೋಡಿದ್ದೀನಿ ಲಾಸ್ಟ್ ತಿಂಗಳಲ್ಲಿ ಲಾಸ್ಟ್ ಒಂದು 10-15 ದಿವಸ ಕೆಳಗೆ ಏನೇನು ಆಯಿತು ಡೆವಲಪ್ಮೆಂಟ. 3,300 ಕೊಡಬೇಕಾದ್ರೆ ಕುರಿಯ ಕೋಣ ಬಿದ್ದು ಅದು ಸರ್ಕಾರ ಅಂತಿ ಮತ್ತು ಶುಗರ್ ಫ್ಯಾಕ್ಟ್ರಿ ಲಾಬಿ ಅಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡೋದಿಲ್ಲ. 3,250 ಅಂತ ಇವತ್ತು ಹಠ ಅದ. ಇನ್ನು 50 ರೂಪಾಯಿ ಸರ್ಕಾರ ಕೊಟ್ಟಾಗ ಅದು ಇಳುವರಿ 11 ಬರಬೇಕು, 10 ಬರಬೇಕು, ಅದು ಕ್ಲಿಯರ್ ಇಲ್ಲ. ಇಳುವರಿ ಯಾರು ಚೆಕ್ ಮಾಡ್ತಾರೆ? ಕಾರ್ಖಾನೆಯವ್ರು ಮಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಇಲ್ಲೆಲ್ಲ ಚರ್ಚೆ ಆಗಲಿಲ್ಲ ಅಂತ. ಹೌದು, ಹಿಂಗೆ ಬೆಳಿಬೇಕು, ಹಾಗೆ ಬೆಳಿಬೇಕು, ಎಲ್ಲ ಬಂಡವಾಳ ಎಷ್ಟು ಬೀಳ್ತದೆ. ಇವತ್ತು ಪಾಳೆಗಾರ ರೈತರಿಗೆ, ಶ್ರೀಮಂತ ರೈತರಿಗೆ ಇದು ಹೇಳುವಂಥದ್ದಲ್ಲ. ಅವ್ರೇನೋ ಲಾಭ ಆಗಲಿ ಹಾನಿ ಆಗಲಿ ಅದರ ಬರೋಸಾಕಪ್ಪ, ಆಳ ಕಾಳ ಅದ್ರ ಖರ್ಚು ವೆಚ್ಚ ಹೋಗಿ ನಾವು ಎಷ್ಟು ಉಳಿತದೆ ಅನ್ನುವಂಥ ಲೆಕ್ಕದಲ್ಲಿ ಹೇಳ್ತಾರೆ. ಇವರು ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಅಂತ ಹೇಳಿದರು, ಎಲ್ಲ ಸರಿ ಅದು ಇಲ್ಲ ಅಂತ ಲೆಕ್ಕಿಸ್ತಿದ್ರು. ಬೆಳವಣಿಗೆ ಬೆಳೆಸುವಲ್ಲೇ ನಮ್ಮ ಏನಪ್ಪ ಅಂತ ಹಸಿರು ಕ್ರಾಂತಿ ಕಾರ್ಯಕರ್ತರಾದಂತಹ ನಮ್ಮ ಸ್ವಾಮಿನಾಥನ್ ಆಯೋಗದ ರಿಪೋರ್ಟ್ ಇದೆ. ಸ್ವಾಮಿನಾಥನ್ ಆಯೋಗದ ಏನು ಚರ್ಚೆ ಆಗಿದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀರಿ ನೀವು, ಬೆಳೆ ಬಗ್ಗೆ. ಆದರೆ ಮಾರ್ಕೆಟ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಭಾಳಪ್ಪ ಬೆಳ್ಕೊಡೋರಿಗೆ ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಮತ್ತು ನಮ್ಮ ಅನೇಕ ರೈತರ ಬಂಧುಗಳಿದ್ದಾರೆ, ಬಂದವರಿದ್ದಾರೆ, ಅಂದರೆ ಅವ್ರಿಗೆ ಕೇಳಬೇಕಾಗಿದೆ. ನಮ್ಮ ಕೃಷಿ ತಜ್ಞರಿಗೆ ಕೇಳಬೇಕಾಗಿದೆ. ಚುನಪ್ಪ ನಮ್ಮ ಏನಪ್ಪ ಪೂಜಾರಿಯವ್ರಿಗೆ ಕೇಳಬೇಕಾಗಿದೆ. ನಂತರದ ಮಾತು ಯಾಕೆ ಮಾತಾಡ್ತಾ ಇಲ್ಲ? 3+2+C2+3 ಅಂತ ಏನೋದು ಅದು ಸೂತ್ರ. ನಾವು ಅಷ್ಟು ಸರಿಯಾಗಿ ನೆನಪು ಉಳಿದಿಲ್ಲ ನನಗೆ, ಆದರೂ ಹೇಳ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲೇ. ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾಯಿಲ್ಲ? ಮಾರ್ಕೆಟ್ ಕೊಡ್ರಿಪ್ಪ ನಮಗಂತ ಯಾಕೆ ಹೇಳ್ತಾ ಇಲ್ಲ? ಉಳಿದ ಬೆಳೆಗಳಿಗೆ 23-24 ಥರದ ಬೆಳೆಗಳಿದ್ದಾವೆ, ಅವ್ರ ಬೆಳೆಗಳಿಗೆ ಏನು ಮಾಡ್ಬೇಕಂತ ವಿಚಾರ ಈ ಥರ ಯಾಕೆ ಚರ್ಚೆ ಆಗಲಿಲ್ಲ? ಸಾವಿರಾರು ರೈತರು ಕುಡಿದ್ರಲ್ಲೇ. ಮತ್ತು ಇನ್ನು ಕೆಲವೊಂದು ಎಲ್ಲ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೈತರು ತಮ್ಮ